ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ದುರ್ಮರಣ. ಚಾರ್ಟೆಡ್ ಫ್ಲೈಟ್ ಪತನದಲ್ಲಿ ಅಜಿತ್ ದಾದಾ ಅಸ್ತಂಗತ. ಅಜಿತ್ ಪವಾರ್ ಸಾವಿನಿಂದ ಮಹಾರಾಷ್ಟ್ರಕ್ಕೆ ಆಘಾತ. ಅಜಿತ್ ಪವಾರ್ ಮಹಾರಾಷ್ಟ್ರ ಕಂಡ ಸುದೀರ್ಘ ಡಿಸಿಎಂ, ಎನ್ಸಿಪಿಯ ಪ್ರಭಾವಿ ನಾಯಕ. ಮಹಾರಾಷ್ಟ್ರ ರಾಜಕೀಯದ ಚಾಣಕ್ಯ ಶರದ್ ಪವಾರ್ಗೆ ಸಿಡ್ಡು ಹೊಡೆದು ಗೆದ್ದಿದ್ದ ಅಜಿತ್ ಪವಾರ್ ಇನ್ನು ನೆನಪು ಮಾತ್ರ. ಮಹಾರಾಷ್ಟ್ರದ ಡಿಸಿಎಂ ಎನ್ಸಿಪಿ ನಾಯಕ ಅಜಿತ್ ಪವಾರ್ ವಿಮಾನ ದುರಂತದಲ್ಲಿ ಮೃತಪಟ್ಟಿದ್ದಾರೆ. ಶರದ್ ಪವಾರ್ ಅವರ ಸೋದರನ ಮಗನಾದ ಅಜಿತ್ ಪವಾರ್ ಇವತ್ತು ಬೆಳಗ್ಗೆ 8:45ಕ್ಕೆ ಬಾರಾಮತಿಯಲ್ಲಿ ವಿಮಾನ ಪತನಗೊಂಡು ದುರಂತ ಅಂತ್ಯ ಕಂಡಿದ್ದಾರೆ. ಡಿಸಿಎಂ ಅಜಿತ್ ಪವಾರ್ ದುರ್ಮರಣದ ಸುದ್ದಿ ಮಹಾರಾಷ್ಟ್ರಕ್ಕೆ ಬರಸಿಡಿಲಿನಂತೆ ಬಂದೆರಗಿದೆ. ಮುಂಬೈನಿಂದ ಸ್ವಕ್ಷೇತ್ರ ಬಾರಾಮತಿಗೆ ಹೊರಟಿದ್ದ ಅಜಿತ್ ಲ್ಯಾಂಡಿಂಗ್ ವೇಳೆ ಕ್ರಾಶ್ ಆದ ಲಘು ವಿಮಾನ. ಅಜಿತ್ ಸೇರಿ ವಿಮಾನದಲ್ಲಿದ್ದ 5 ದುರ್ಮರಣ. ಹವಾಮಾನ ವೈಪರೀತ್ಯದ ಹಿನ್ನೆಲೆ ಪತನಗೊಂಡ ವಿಮಾನ. ಬೆಳಗ್ಗೆ 7:30ರಿಂದ 7:45 ಸುಮಾರಿಗೆ ಮುಂಬೈನಿಂದ ಡಿಸಿಎಂ ಅಜಿತ್ ಪವಾರ್ ಇದ್ದ ವಿಮಾನ ಟೇಕ್ ಆಫ್ ಆಗಿತ್ತು. ಜಿಲ್ಲಾ ಪಂಚಾಯತ್ ಚುನಾವಣಾ ಪ್ರಚಾರದ ಹಿನ್ನೆಲೆಯಲ್ಲಿ ಸ್ವಕ್ಷೇತ್ರ ಬಾರಾಮತಿಗೆ ಅಜಿತ್ ಪವಾರ್ ಹೊರಟಿದ್ರು. ವಿಮಾನದಲ್ಲಿ ಅಜಿತ್ ಪವಾರ್, 2 ಸಿಬ್ಬಂದಿ, 2 ಪೈಲಟ್ಗಳಿದ್ರು. ಇನ್ನೇನು ವಿಮಾನ ಲ್ಯಾಂಡ್ ಆಗಬೇಕಿತ್ತು. ಆದರೆ ತೀವ್ರ ಚಳಿ, ಮಂಜಿದ್ದ ಕಾರಣ ಫ್ಲೈಟ್ಗೆ ರನ್ವೇ ಕಾಣಲಿಲ್ಲ. ಹೀಗಾಗಿ ಸರಿಯಾಗಿ ಲ್ಯಾಂಡಿಂಗ್ ಆಗದೆ ವಿಮಾನ ಪತನಗೊಂಡು ಹೊತ್ಕೊಂಡು ಉರಿದಿದೆ. ಜಿಲ್ಲಾ ಪಂಚಾಯತ್ ಚುನಾವಣೆಗಳ ಹಿನ್ನೆಲೆಯಲ್ಲಿ ಪ್ರಚಾರ ಮಾಡಬೇಕು ಅನ್ನುವಂತಹ ಕಾರಣಕ್ಕೆ ಬಾರಾಮತಿಗೆ ಅಜಿತ್ ಪವಾರ್ ಪ್ರಯಾಣವನ್ನು ಮಾಡ್ತಾ ಇದ್ರು. ಮುಂಬೈನಿಂದ ಬೆಳಗ್ಗೆ 7:45 ಸುಮಾರಿಗೆ ಅವರು ಟೇಕ್ ಆಫ್ ಕೂಡ ಆಗಿದ್ರು. ವಿಶೇಷ ವಿಮಾನದ ಮೂಲಕ ಬಾರಾಮತಿಗೆ ಅವರು ತೆರಳುತ್ತಾ ಇದ್ರು. ಬಹುತೇಕ ಬಾರಾಮತಿಯನ್ನು ಕೂಡ ಅವರು ತಲುಪಿದ್ರು. 5ರಿಂದ 10 ನಿಮಿಷದಲ್ಲಿ ವಿಮಾನ ಕೂಡ ಲ್ಯಾಂಡ್ ಆಗಬೇಕಾಗಿತ್ತು. ಲ್ಯಾಂಡಿಂಗಿಗೆ ATCಯಿಂದ ಪರ್ಮಿಷನ್ ಅನ್ನು ಕೂಡ ಅಜಿತ್ ಪವಾರ್ ಇದ್ದಂಥ ವಿಮಾನ ಕೂಡ ಕೇಳಿತ್ತು. ಮೊದಲ ಬಾರಿಗೆ ಲ್ಯಾಂಡಿಂಗ್ ಟ್ರೈ ಮಾಡಬೇಕಾದಂಥ ಸಂದರ್ಭದಲ್ಲಿ ವಿಸಿಬಿಲಿಟಿ ಕ್ಲಿಯರ್ ಇಲ್ಲದೆ ಇರುವಂಥ ಹಿನ್ನೆಲೆಯಲ್ಲಿ ಅದು ಸಾಧ್ಯ ಆಗಿರಲಿಲ್ಲ. ಸೊ 2ನೇ ಬಾರಿ ಲ್ಯಾಂಡ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಈ ಅವಘಡ ಆಗಿರುವಂಥದ್ದು. ವಿಮಾನ ಪತನವಾಗ್ತಿದ್ದಂತೆ ಸುಟ್ಟು ಕರಕಲಾದ ವಿಮಾನ. ದುರಂತದಲ್ಲಿ ಡಿಸಿಎಂ ಅಜಿತ್ ಪವಾರ್ ದೇಹ ಛಿದ್ರ. ಗುರುತು ಸಿಗಲಾರದಷ್ಟು ದೇಹಗಳು ಸುಟ್ಟು ಕರಕಲು. ಬೆಳಗ್ಗೆ 8:45 ವೇಳೆಗೆ ವಿಮಾನ ಭೂಮಿಗಪ್ಪಳಿಸಿದೆ. ವಿಮಾನ ನೆಲಕ್ಕಪ್ಪಳಿಸುತ್ತಿದ್ದಂತೆ ವಿಮಾನ ಧಗಧಗಿಸಿ ಹೊತ್ತಿ ಉರಿದಿದೆ. ಘಟನಾ ಸ್ಥಳದ ವಿಡಿಯೋಗಳು ಎದೆ ನಡುಗಿಸುವಂತಿದೆ. ವಿಮಾನವು ನಜ್ಜುಗುಜ್ಜಾಗಿ ಹರಿದು ಹಂಚಿ ಹೋಗಿದೆ. ಬೆಂಕಿ ಹೊತ್ಕೊಂಡು ಸುತ್ತಲೂ ದಟ್ಟವಾದ ಹೊಗೆ ಆವರಿಸಿಕೊಂಡಿದೆ. ವಿಮಾನದಲ್ಲಿದ್ದವರ ದೇಹದ ಭಾಗಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಸ್ಥಳದಲ್ಲಿ ಯಾರೂ ಇರದೆ ಸಹಾಯ ಸಿಗದ ಕಾರಣ ಅಜಿತ್ ಪವಾರ್ ಸೇರಿ ಎಲ್ಲರೂ ದುರ್ಮರಣಕ್ಕೀಡಾಗಿದ್ದಾರೆ. ಸ್ಥಳಕ್ಕೆ ರಕ್ಷಣಾ ತಂಡಗಳು ಧಾವಿಸಿ ಆಸ್ಪತ್ರೆಗೆ ದಾಖಲಿಸುವ ಪ್ರಯತ್ನ ಮಾಡಿದ್ರು. ಆದರೆ ಅದಾಗಲೇ ಎಲ್ಲರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಬೆಳಗ್ಗೆ 8:45 ಸುಮಾರಿಗೆ ಈ ಒಂದು ವಿಮಾನ ಪತನವಾಗಿರುವಂಥದ್ದು. ನೋಡ್ತಾ ಇದ್ದಂತೆ ಬೆಂಕಿಯ ಕೆನ್ನಾಲಿಗೆ ಹೊತ್ತು ಉರಿದಿದೆ. ವಿಮಾನ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ಈ ಒಂದು ವಿಮಾನದಲ್ಲಿ ಅಜಿತ್ ಪವಾರ್ ಸೇರಿ 5 ಮಂದಿ ಪ್ರಯಾಣವನ್ನು ಮಾಡ್ತಿದ್ರು. 2 ಕ್ಯಾಪ್ಟನ್ಗಳು ಕೂಡ ಇದ್ರು. ಈ ಒಂದು ದುರ್ಘಟನೆಯಲ್ಲಿ 5 ಪ್ರಯಾಣಿಕರು ಕೂಡ ಮೃತಪಟ್ಟಿರುವಂಥದ್ರ ಬಗ್ಗೆ ಮಾಹಿತಿಗಳು ಬಂದವು. ಅಗ್ನಿಶಾಮಕ ದಳ ಕೂಡಲೇ ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನು ಮಾಡಿತು. ಮತ್ತು 5 ಜನರನ್ನು ಕೂಡ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡುವಂಥ ಕೆಲಸವನ್ನು ಮಾಡಲಾಯಿತು. ಆದರೆ ಆಸ್ಪತ್ರೆಗೆ ದಾಖಲು ಮಾಡೋಕ್ಕಿಂತ ಮುಂಚೆ 5 ಕೂಡ ಮೃತಪಟ್ಟಿರುವಂಥದ್ದು ಕೂಡ ವೈದ್ಯರು ಖಚಿತಪಡಿಸಿದ್ರು. ಮಹಾರಾಷ್ಟ್ರ ರಾಜಕಾರಣದಲ್ಲಿ ಇವತ್ತು ಅತ್ಯಂತ ಆಘಾತಕಾರಿ ಮತ್ತು ಕರಾಳ ದಿನ. ಅಜಿತ್ ಪವಾರ್ VIP ವಿಮಾನ ಲಿಯರ್ ಜೆಟ್ 45ನಲ್ಲಿ ಪ್ರಯಾಣಿಸ್ತಾ ಇದ್ರು. ಜಗತ್ತಿನ ಐಷಾರಾಮಿ ಮತ್ತು ವೇಗದ ಪ್ರಯಾಣಕ್ಕೆ ಲಿಯರ್ ಜೆಟ್ 45 ವಿಮಾನ ಹೆಸರುವಾಸಿ. ಎಮರ್ಜೆನ್ಸಿ ಲ್ಯಾಂಡಿಂಗ್ ವೇಳೆ ವಿಮಾನದ ರನ್ವೇನಿಂದ ಹೊರಬಂದು ಅಪಘಾತಕ್ಕೀಡಾಗಿದೆ. ಇನ್ನು ಬಾರಾಮತಿ ಏರ್ಪೋರ್ಟ್ ಅನ್ನು ಖಾಸಗಿ ಕಂಪನಿ ನಿರ್ವಹಣೆ ಮಾಡ್ತಿತ್ತು. ಇತ್ತೀಚೆಗಷ್ಟೇ ಮಹಾರಾಷ್ಟ್ರ ವಿಮಾನ ನಿಲ್ದಾಣ ಅಭಿವೃದ್ಧಿಪಡಿಸಿ ಕಂಪನಿಗೆ ಹಸ್ತಾಂತರಿಸಿತ್ತು. ಚಾರ್ಟೆಡ್ ಫ್ಲೈಟ್ ಅನ್ನು ಮಹಿಳಾ ಪೈಲಟ್ ಶಾಂಭವಿ ಪಾಟೀಲ್ ಚಾಲನೆ ಮಾಡ್ತಿದ್ರು. ಅಜಿತ್ ಪವಾರ್ ನಿಧನದಿಂದ ಎನ್ಸಿಪಿಗೆ ಆಘಾತ. ಮಹಾರಾಷ್ಟ್ರದಲ್ಲಿ ಮಡುಗಟ್ಟಿದ ಶೋಕ, ಕಾರ್ಯಕರ್ತರ ಕಣ್ಣೀರು. ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಅವರ ಸೋದರನ ಮಗನಾದ ಅಜಿತ್ ಮಹಾರಾಷ್ಟ್ರ ರಾಜಕೀಯದಲ್ಲಿ ಅಪ್ರತಿಮ ವ್ಯಕ್ತಿಯಾಗಿದ್ರು. ಅಜಿತ್ ದಾದಾ ಅಂತಲೇ ಖ್ಯಾತರಾಗಿದ್ರು. NDA ಸೇರಿ ಗಮನ ಸೆಳೆದಿದ್ದ ಇವರು ಹಲವು ಬಾರಿ DCM ಆಗಿ ಸೇವೆ ಸಲ್ಲಿಸಿದ್ರು. ಬಾರಾಮತಿಯಿಂದ ನಿರಂತರವಾಗಿ 8 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು ಅವರ ಅಗಲಿಕೆ ರಾಜಕೀಯ ವಲಯದಲ್ಲಿ ಆಘಾತ ಉಂಟು ಮಾಡಿದೆ. ಅಜಿತ್ ಪವಾರ್ ಅಗಲಿಕೆಯಿಂದ ಮಹಾರಾಷ್ಟ್ರ ಆಘಾತಗೊಂಡಿದೆ. ತಮ್ಮ ನಾಯಕನ ಸಾವಿನಿಂದ ಎನ್ಸಿಪಿ ನಾಯಕರು, ಕಾರ್ಯಕರ್ತರು ಶಾಕಿಗೊಳಗಾಗಿದ್ದಾರೆ. ಬಿಕ್ಕಿ ಎತ್ತಿದ್ದಾರೆ. ಎನ್ಸಿಪಿ ಕಚೇರಿ ಮುಂದೆ ಜಮಾಯಿಸಿ ಕಣ್ಣೀರಿಟ್ಟಿದ್ದಾರೆ. ಬಾರಾಮತಿ ಜನತೆ ಶಾಕಿಗೊಳಗಾಗಿದ್ದು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಅಜಿತ್ ಪವಾರ್ ಬಾರಾಮತಿ ಕ್ಷೇತ್ರದ ಶಾಸಕರಾಗಿ ಅಲ್ಲಿನ ಜನರೊಂದಿಗೆ ಅವಿನಾಭಾವ ನಂಟನ್ನು ಹೊಂದಿದ್ರು. ಇವತ್ತು ಅವರು ತಮ್ಮನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಅಂಥೇಳಿ ಸಾವಿರಾರು ಜನ ಕಾಯ್ತಿದ್ರು.
ಆದರೆ ವಿಮಾನ ನಿಲ್ದಾಣ ತಲುಪುವ ಮೊದಲೇ ಸಂಭವಿಸಿದಂತಹ ಈ ವಿಧಿಲೀಲೆ ಇಡೀ ಮಹಾರಾಷ್ಟ್ರವನ್ನೇ ಒಂದು ಕ್ಷಣ ಬೆಚ್ಚಿ ಬೀಳಿಸಿದೆ. ಅಜಿತ್ ಅಗಲಿಕೆ, ಪವಾರ್ ಕುಟುಂಬಕ್ಕೆ ಆಘಾತ. ಬಾರಾಮತಿಗೆ ದೌಡಾಯಿಸಿದ ಪವಾರ್ ಕುಟುಂಬಸ್ಥರು. ಅಜಿತ್ ಪವಾರ್ ದುರ್ಮರಣದಿಂದ ಇಡೀ ಪವಾರ್ ಕುಟುಂಬ ಆಘಾತಗೊಂಡಿದೆ. ಪವಾರ್ ಫ್ಯಾಮಿಲಿಗೆ ಅಜಿತ್ ಸಾವಿನ ಸುದ್ದಿ ಬರಸಿಡಿಲಿನಂತೆ ಬಂದೆರಗಿದೆ. ನವದೆಹಲಿಯಲ್ಲಿದ್ದ ಶರದ್ ಪವಾರ್ ಪುತ್ರಿ, ಅಜಿತ್ ಸಹೋದರಿ ಸುಪ್ರಿಯಾ ಸುಳೆ ಮುಂಬೈನಿಂದ ಅಜಿತ್ ಪವಾರ್ ಕುಟುಂಬಸ್ಥರು ಬಾರಾಮತಿಗೆ ದೌಡಾಯಿಸಿದ್ದಾರೆ. ಫಡ್ನವೀಸ್ಗೆ ಕರೆ ಮಾಡಿ ಮಾಹಿತಿ ಪಡೆದ ಮೋದಿ ಶಾ, ವರದಿ ಕೇಳಿದ ಕೇಂದ್ರ ವಿಮಾನಯಾನ ಸಚಿವಾಲಯ. ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ನಿಧನದಿಂದ ಮಹಾಯುತಿ ಸರ್ಕಾರಕ್ಕೆ ಆಘಾತ ಉಂಟಾಗಿದೆ. ಅಜಿತ್ ಪವಾರ್ ಮಹಾರಾಷ್ಟ್ರದಲ್ಲಿ ಎನ್ಡಿಎ ಸರ್ಕಾರ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಸಿಎಂ ದೇವೇಂದ್ರ ಫಡ್ನವೀಸ್ಗೆ ಕರೆ ಮಾಡಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಗೃಹ ಸಚಿವ ಅಮಿತ್ ಶಾ ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ಸೂಚಿಸಿದ್ದಾರೆ. ಅಲ್ಲದೆ ಕೇಂದ್ರ ವಿಮಾನಯಾನ ಸಚಿವಾಲಯ ದುರಂತದ ವರದಿ ಕೇಳಿ ತನಿಖೆಗೆ ಆದೇಶಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅಜಿತ್ ಅಗಲಿಕೆಗೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಸಂತಾಪ ಸೂಚಿಸಿದ್ದಾರೆ. ಮಹಾರಾಷ್ಟ್ರದ ಜನರಿಗೆ ಸೇವೆ ಸಲ್ಲಿಸುವಲ್ಲಿ ಮುಂಚೂಣಿಯಲ್ಲಿದ್ದ ಅಜಿತ್ ಪವಾರ್ ಕಠಿಣ ಪರಿಶ್ರಮಿ, ವ್ಯಕ್ತಿತ್ವದಿಂದಲೇ ಹೆಸರುವಾಸಿಯಾಗಿದ್ದರು. ಅವರ ಅಕಾಲಿಕ ನಿಧನವು ತುಂಬ ಆಘಾತಕಾರಿ ಮತ್ತು ದುಃಖಕರವಾಗಿದೆ. ಅವರ ಕುಟುಂಬ ಮತ್ತು ಅಸಂಖ್ಯಾತ ಅಭಿಮಾನಿಗಳಿಗೆ ದುಃಖವನ್ನು ಭರಿಸುವಂತಹ ಶಕ್ತಿಯನ್ನು ದೇವರು ಕರುಣಿಸಲಿ ಅಂಥೇಳಿ ಪೋಸ್ಟ್ ಮಾಡಿದ್ದಾರೆ. ಸ್ವಂತ ನೆಲದಲ್ಲೇ ಅಂತ್ಯ ಕಂಡ ಅಜಿತ್ ಪವಾರ್. ಅಜಿತ್ ಪವಾರ್ ನಿಧನದಿಂದ ರಾಜಕೀಯ ವಲಯ ದಿಗ್ಭ್ರಾಂತಗೊಂಡಿದೆ. ಅಜಿತ್ ಪವಾರ್ ನಿಧನದಿಂದ ಸಿಎಂ ದೇವೇಂದ್ರ ಫಡ್ನವೀಸ್, ಡಿಸಿಎಂ ಏಕನಾಥ್ ಶಿಂದೆ, ಪ್ರಿಯಾಂಕಾ ವಾದ್ರಾ ಸೇರಿ ಹಲವರು ಸಂತಾಪ ಸೂಚಿಸಿದ್ದಾರೆ. ಒಟ್ನಲ್ಲಿ ರಾಜಕೀಯ ಆರಂಭ ಮಾಡಿದ ಸ್ವಂತ ನೆಲದಲ್ಲಿಯೇ ಅಜಿತ್ ಪವಾರ್ ದುರಂತ ಅಂತ್ಯ ಕಂಡಿದ್ದಾರೆ. ಸ್ವಕ್ಷೇತ್ರ ಬಾರಾಮತಿ ಮೇಲೆ ಅತೀವ ಪ್ರೀತಿ ಇಟ್ಟಿದ್ದ ಅಜಿತ್ ಪವಾರ್ ದುರ್ಮರಣದಿಂದ ಮಹಾರಾಷ್ಟ್ರ ಆಘಾತಕ್ಕೊಳಗಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.